ಗೆಳೆಯರೇ ನಮಸ್ತೆ, ವೆಲ್ಕಮ್ ಟು ಅವರ್ ಚಾನಲ್. ಪೂಜಾ ಬನ್ಗೇರಿ ಅಂತ ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂತಹ ರೆಡ್ ಸಾರಿ ಹಾಕೊಂಡಿರ್ತಕ್ಕಂಥ ಹುಡುಗಿಗೆ ಒಬ್ಬ ಹುಡುಗ ಬೇಕಾಗಿರ್ತಾರೆ. ಸೊ ಲಿಟ್ರಲಿ ಬಂದ್ಬಿಟ್ಟು ಇವ್ರ ಊರಿನಲ್ಲಿ ಯಾರೂ ಕೂಡ ಇವ್ರಿಗೆ ಹುಡುಗ ಕೊಡ್ತಾ ಇರಲ್ಲ. ಯಾದಗಿರಿ ಒಬ್ಬ ಸುರ್ಪುರ್ ಎಂಬ ಒಂದು ಊರಿನಲ್ಲಿ 25ರ ವಯಸ್ಸು, BSc ಅಗ್ರಿಕಲ್ಚರಲ್ಲಿ ಇವರು ಶಿಕ್ಷಣನ ಪಡೆದು ಸೆಲ್ಫ್ ಫಾರ್ಮಿಂಗ್ ಅಂತಂದರೆ ಸ್ವಂತದಾಗಿರ್ತಕ್ಕಂಥ ಕೃಷಿಯ ಬಗ್ಗೆ ಉದ್ಯೋಗ ಮಾಡ್ತಕ್ಕಂಥ ಒಂದು ಫಾರ್ಮ್ ಹೌಸ್ನ ಸ್ಥಾಪನೆ ಮಾಡಿದ್ದಾರೆ. ಹವ್ಯಾಸ ಬಂದ್ಬಿಟ್ಟು ಕೃಷಿ, ಮೇಕೆ ಸಾಗಾಣಿಕೆ, ಇದರ ಬಗ್ಗೆ ಜಾಸ್ತಿ ಒಂದು ಗಮನ ಕೊಡ್ತಾ ಇದ್ದಾರೆ ಇವರು. ಆ್ಯಂಡ್ ಟ್ರೆಡಿಷ್ನಲ್ ಆಗಿರ್ತಕ್ಕಂಥ ಫಾರ್ಮರಿಂಗ್ ಫ್ಯಾಮಿಲಿ ಇವ್ರದ್ದು. ತಂದೆಯವರು ಒಬ್ಬರು ರೈತರು, ತಾಯಿಯವರು ರೈತಗಾರಿಕೆಯಲ್ಲಿ ಈ ಒಂದು ಪ್ರಾಣಿ ಪಕ್ಷಿಗಳ ಬಗ್ಗೆ ಕಾಳಜಿ ಇರತಕ್ಕಂಥ ಒಬ್ಬ ವ್ಯಕ್ತಿ. ಹಾಗಾಗಿ ನನ್ನ ಫ್ಯಾಮ್ಲಿಗೆ ತಕ್ಕ ಹಾಗೆ ಒಂದು ಇದೇ ಕೋರ್ಸ್ ಮಾಡಬೇಕು ಅಂತ ಮಾಡಿ ಅದರಲ್ಲಿ ಉದ್ಯೋಗ ಮಾಡ್ತಕ್ಕಂಥದ್ದು ಇವರು. ಹಳ್ಳಿಯ ಹುಡುಗಿ ಆಗಿರೋದ್ರಿಂದ ಯಾರೂ ಕೂಡ ಗಂಡು ಕೊಡ್ತಾ ಇಲ್ಲ. ಸೊ ನಿಮ್ಮ ಹತ್ರ ಯಾರಾದರೂ ಒಬ್ಬ ಒಳ್ಳೆಯ ಹುಡುಗ ಇದ್ದರೆ ತಿಳಿಸಿ ಸರ್ ಅಂತ ಹೇಳಿದ್ದಾರೆ. ಬಟ್ ಕಂಡೀಷನ್ಸ್ಗಳನ್ನು ಅಪ್ಲೈ ಮಾಡಿದ್ದಾರೆ. ಅಂದರೆ ಇದೇ ರೀತಿ ಹುಡುಗ ಬೇಕು ಅಂತ. ಯಾವ ರೀತಿ ಅಂತಂದರೆ, ಮೊದಲನೇದಾಗಿ ನೋಡೋದಕ್ಕೆ ಸರಿಯಾಗಿರಬೇಕು, ಮೈಂಡ್ ಸೆಟ್ ವಿತ್ ರೆಸ್ಪೆಕ್ಟ್ ಉಳ್ಳಂಥ ಹುಡುಗ ಆಗಿರಬೇಕಂತೆ. ಎಲ್ಲರಿಗೂ ಪ್ರೀತಿಯಿಂದ ಮಾತಾಡಿಸ್ಬೇಕು ಆ್ಯಂಡ್ ಇಂಡಿಪೆಂಡೆನ್ಸ್ ಆಗಿರ್ತಕ್ಕಂತಹ ಹುಡುಗ ಇರಬೇಕು. ಚಿಕ್ಕವ್ರ ಹಾಗೆ ಆಡಬಾರ್ದು. ಅವರ ವಯಸ್ಸು ಬಂದು 27ರಿಂದ 37 ವರ್ಷದ ಒಳಗಡೆ ಇರಬೇಕು ಅಂತ ಇವ್ರು ಹೇಳಿರೋದು. ಇವ್ರನ್ನ ಮದುವೆ ಆಗಬೇಕು ಅಂದರೆ ನಿಮ್ಮ ಹತ್ರ ಒಂದು ಫ್ಲ್ಯಾಟು, ಒಂದು ಹೌಸು ಮತ್ತು ಒಳ್ಳೆಯ ಮನಸ್ಸು ಇದೆಲ್ಲನೂ ಕೂಡ ಇರಲೇಬೇಕು. ಉದ್ಯೋಗ ಮಾಡಬೇಕು ಅಂತ ಏನಿಲ್ಲ, ನನ್ನದೇ ಒಂದು ಫಾರ್ಮ್ ಹೌಸ್ ಇದೆ ಅಲ್ಲ, ಅಲ್ಲಿ ಬಂದುಬಿಟ್ಟು ಎಲ್ಲ ಮೇಂಟೆನೆನ್ಸ್ ಮಾಡ್ಕೊಂಡು ಹೋದರೆ ಸಾಕು. ಅದರಿಂದ ನಂದು ತಿಂಗಳ ಆದಾಯ ಬಂದುಬಿಟ್ಟು 15,000 ರೂಪಾಯಿ ಒಂದು ತಿಂಗಳಿಗೆ ಪಡೆದುಕೊಳ್ತೇನೆ. ವಿತ್ ಒಂದು ವರ್ಷಕ್ಕೆ ನಾನು 5 ಲಕ್ಷ ರೂಪಾಯಿ ಲಾಭ ಪಡೆದುಕೊಳ್ತಾ ಇದ್ದೇನೆ ಅಂತ ಇವರು ಹೇಳಿರೋದು ನೋಡಿ ಸ್ನೇಹಿತರೆ. ಸೊ ಇವರ ಒಂದು ಫ್ಯಾಮ್ಲಿಗೆ ನೀವೇನಾದರೂ ಜೆನ್ಯೂನ್ ಆಗಿ ಎಂಟ್ರಿ ಕೊಟ್ಟು ನಾನು ಇವ್ರನ್ನ ಮದುವೆ ಆಗ್ತೀನಿ ಅಂತ ನಿಮ್ಮ ಹತ್ರ ಕ್ಯೂರಿಯಾಸಿಟಿ ಇದ್ದರೆ ನಿಮ್ಮ ಮಾಹಿತಿಗಳನ್ನು ಇವರು ಕೊಟ್ಟಿರ್ತಕ್ಕಂತಹ ಜಿಮೇಲ್ ಐ ಡಿಗೆ ಕಳಿಸ್ಬೇಕು. ಈ ಒಂದು ಜಿಮೇಲ್ ಐ ಡಿ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅಲ್ಲಿಗೆ ನಿಮ್ಮ ಹೆಸರು, ನಿಮ್ಮ ಫೋಟೋ, ನಿಮ್ಮ ಊರು, ಪ್ರತಿಯೊಂದು ಡೀಟೇಲ್ಸ್ಗಳನ್ನು ಕಳಿಸಿಕೊಟ್ರೆ ಅವರು ಚೆಕ್ಕಿಂಗ್ ಮಾಡಿ ಯಾಕೆ ನೀವು ಇವರನ್ನು ಇಷ್ಟ ಆಗ್ತಾ ಇದ್ದೀರಾ ಅನ್ನೋದನ್ನು ಕ್ವೆಶನ್ಸ್ನ ಕೇಳಿ ನಿಮ್ಮನ್ನು ಓಕೆ ಮಾಡ್ತಾರೆ. ಇದು ಪ್ರೊಸೀಜರು. ಫೋಟೋನ ನೋಡ್ಕೊಂಡ್ರೆ ಇವೆಲ್ಲನೂ ಕೂಡ ಪಾಯಿಂಟ್ಗಳನ್ನು ಕೇಳ್ತಾರೆ ಅವರು. ಹಾಗಾಗಿ ಸರಿಯಾಗಿ ಇನ್ನೊಮ್ಮೆ ನೋಡ್ಕೊಂಬಿಡಿ. ಸೊ ಇವ್ರ ಹತ್ರ ಇರ್ತಕ್ಕಂಥ ಆಸ್ತಿ ವಿವರಣೆ ಹೇಳ್ತೀನಿ ಇವಾಗ. ಮೊದಲನೇದಾಗಿ ಇವ್ರ ಹತ್ರ ಇರ್ತಕ್ಕಂಥ ಆಸ್ತಿ ವಿವರಣೆ ಬಂದ್ಬಿಟ್ಟು, ಸೊ ಒಂದನೇದಾಗಿ ಇವ್ರ ಹತ್ರ ಒಂದು ಮನೆ ಮತ್ತು 10 ಲಕ್ಷ ರೂಪಾಯಿ ಒಂದು ಫಾರ್ಮ್ ಹೌಸ್. ಪೂಜಾ ಅವರ ಹೆಸರಿಗೇ ಇದೆ ಸ್ನೇಹಿತರೆ ಈ ಒಂದು ಫಾರ್ಮ್ ಹೌಸು. ಅವರು ಕೋರ್ಸಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಹಾಗೆಯೇ ಈ ಒಂದು ಫಾರ್ಮ್ ಹೌಸ್ ಇದೆ ಸ್ನೇಹಿತರೆ. ಏನು ಕೂಡ ಲಿಟ್ರಲಿ ಅವರು ಏನು ಫಾರ್ಮರಿಂಗ್ BScನಲ್ಲಿ ತೆಗೆದುಕೊಂಡಿದ್ರೋ ಅಲ್ಲೇನೆಲ್ಲ ಬರುತ್ತೆ, ಮೇಕೆ ಸಾಗಾಣಿಕೆ ಬಗ್ಗೆ, ಕುರಿ ಸಾಗಾಣಿಕೆ ಬಗ್ಗೆ ಮತ್ತು ಈ ಒಂದು ಕೋಳಿ ಸಾಗಾಣಿಕೆ ಬಗ್ಗೆ ಕೋರ್ಸನ್ನು ಹೇಳ್ಕೊಡ್ತಾರೆ. ಅದೇ ರೀತಿಯಲ್ಲಿ ಇವರು ಫಾರ್ಮ್ ಹೌಸ್ ಮಾಡಿದ್ದಾರೆ. ಆ್ಯಂಡ್ ಮೂರನೇದಾಗಿ ಇರ್ತಕ್ಕಂಥದ್ದು ಸ್ವಲ್ಪ ಒಂದು ಖಾಲಿ ನಿವೇಶನ ಇದೆ. ಇವರ ತಂದೆಯವರು ರೈತರಾಗಿರೋದ್ರಿಂದ 15 ಎಕರೆ ಗದ್ದೆ ಇದೆ. ಇಷ್ಟೆಲ್ಲ ಆಸ್ತಿ ಅನುಭವಿಸಬೇಕಾಗಿರೋರೇ ಈ ಒಂದು ಪೂಜೆ ಅವರು. ಯಾಕಂದರೆ ಇವರಿಗೆ ಗಂಡು ಮಕ್ಕಳು ಇಲ್ಲ ಯಾರೂ ಕೂಡ. ಬಟ್ ಈ ಒಂದು ಹೆಣ್ಣು ಮಗಳೇ ಗಂಡಿನ ಸ್ಥಾನದಲ್ಲಿ ನಿಂತ್ಕೊಂಡು ಮನೆಯ ಜವಾಬ್ದಾರಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನಿಮಗೆ ಇವರ ಮೇಲೆ ಆಸೆ ಆಗ್ತಾ ಇಲ್ಲ ಅಂತಂದರೆ, ಇವರ ಆಸ್ತಿ ಮೇಲಾದರೂ ಆಸೆ ಆಗಬೇಕು ಅಂದರೆ ನೀವು ಇವರ ಮಾಹಿತಿಗಳನ್ನು ಒಪ್ಪಿಕೊಂಡು ಇವರನ್ನು ಮದುವೆ ಆಗಬೇಕು. ಆ್ಯಂಡ್ ಅವ್ರ ಹತ್ರ ಇರ್ತಕ್ಕಂಥದ್ದು ಈ ಒಂದು ಕಾರು, ಹೋಂಡಾ ಇನೋವಾ ಕಾರು. ಒಳ್ಳೆಯ ಒಂದು ಅಪ್ ಆ್ಯಂಡ್ ಡೌನಲ್ಲಿ SIV ಕಾರ್ ಆಗಿರುತ್ತೆ ಇದು. ರಿಫೈನ್ಡ್ ಆಗಿರ್ತಕ್ಕಂಥ ಇಂಜಿನ್ ಮತ್ತು ರಿಲೀಜಿ ಆಗಿರ್ತಕ್ಕಂಥ ಸ್ಮಾರ್ಟ್ ಲಾಂಗ್ ಆಗಿರ್ತಕ್ಕಂಥ ಕಾರ್ ಇದು. ಮತ್ತು ರಿಲಿಜಿಬಿಲಿಟಿ ಚೆನ್ನಾಗಿದೆ, ಪ್ರೀಮಿಯಂ ಫೀಲ್ ಕೊಡುತ್ತೆ, ಕಂಫರ್ಟಬಲ್ ಆಗಿ ಇದರಲ್ಲಿ ನೀವು ಕೂಡ ಸುತ್ತಾಡ್ಬೋದು. ಅಂದರೆ ನನಗಿಲ್ಲಿ ಬೋರ್ ಆಗ್ತಾಯಿದೆ, ನಾನು ನಮ್ಮ ಊರಿಗೆ ಹೋಗಿ ಬರ್ತೀನಿ ಅಂದರೆ ನಿಮಗೆ ಇದನ್ನು ಕಾರ್ ಕೊಡ್ತಾರೆ, ಹೋಂಡಾ ಇನೋವಾ ಕಾರು. ಇದರಲ್ಲಿ ಹೋಗ್ಬೋದು. ಇದರ ಬಿಲ್ಡ್ ಕ್ವಾಲಿಟಿ, ಟೈರ್ ಕಂಡೀಷನ್ ಸೆಕೆಂಡ್ ಹ್ಯಾಂಡ್ ಇದ್ದರೂ ಕೂಡ 100% ಸಖತ್ತಾಗಿದೆ. ನೋಡೋದಕ್ಕೂ ಕೂಡ ಲುಕ್ಕಲ್ಲೂ ಕೂಡ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಈ ಒಂದು ಕಾರಿನ ಒಳಗಡೆ ತಕ್ಕ ಹಾಗೆ ಇದರ ಡಿಸೈನೇಬಲ್ ಇಂಟೀರಿಯಲ್ಸ್. ಸೊ ಡಿಸೈನೇಬಲ್ ಇಂಟೀರಿಯಲ್ಸ್ ಅಂತಂದರೆ ಸೆಕೆಂಡ್ ಹ್ಯಾಂಡ್ ಅಂತಾರೆ, ಸ್ವಲ್ಪ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ. ಆ್ಯಂಡ್ ಇದರಲ್ಲೂ ಕೂಡ ಸ್ವಲ್ಪ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ. ವಿತ್ ಈ ಒಂದು ಕಂಡೀಷನ್ ಇದೆ ಸ್ಟೇರಿಂಗು. ಆ್ಯಂಡ್ ಇದರ ಸ್ಪೀಡ್ ಲಿಮಿಟು 110 ಸ್ಪೀಡ್ ಲಿಮಿಟಲ್ಲಿ ಇಟ್ಟಿದ್ದಾರೆ. ಪೆಟ್ರೋಲ್ ಕಮ್ ಡೀಸೆಲ್ ವೇರಿಯಂಟ್ ಕಾರ್ ಇದು. ಎರಡು ರೀತಿಯಲ್ಲೂ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು, ಯಾವುದು ಬೇಕೋ ಅದನ್ನು ಹಾಕ್ಕೊಂಡು ಓಡಾಡ್ಬೋದು ಅಂತ ಹೇಳಿದ್ದಾರೆ. ವಿತ್ ಇಲ್ಲಿ ನೋಡ್ತಿದ್ರಲ್ಲ ಸೀಟ್ ಕಂಡೀಷನ್, 100% ಸೀಟ್ ಕಂಡೀಷನ್ ಕೂಡ ಚೆನ್ನಾಗಿದೆ. ಅದಕ್ಕೂ ಕೂಡ ನೀವು ಒಪ್ಪಿಗೆನ ನೀಡ್ಬೋದು.
ನಾನು ಆವಾಗಲೇ ಹೇಳಿದ ರೀತಿಯಲ್ಲಿ ನೀವು ನಿಮ್ಮ ಮಾಹಿತಿಗಳನ್ನು ಅವರು ನೀಡಿರ್ತಕ್ಕಂಥ ಜಿಮೇಲ್ ಐ ಡಿಗೆ ಕಳಿಸಿದರೆ ಮಾತ್ರ ಅವ್ರು ನಿಮ್ಮವರಾಗ್ತಾರೆ. ಸೊ ಜಿಮೇಲ್ ಐ ಡಿಗೆ ಕಳಿಸಲಿಲ್ಲ ಅಂದರೆ ನೀವು ಯಾರು ಏನು ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಸೊ ನಿಮಗೆ ಇದ್ರ ಬಗ್ಗೆ ಏನಾದರೂ ಕ್ವಶನ್ಸ್ಗಳಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ನಿಮಗೆ ಆನ್ಸರ್ನ ಕೊಡ್ತೇನೆ. ಬಟ್ ಇದು ಯಾವುದೇ ರೀತಿಯಲ್ಲಿ ಸುಳ್ಳು ಅಂತಲ್ಲ, ಏನೂ ಅಲ್ಲ ಸ್ನೇಹಿತರೆ. ನೀವು ಪ್ರಸ್ತುತ ಜಿಮೇಲ್ ಐ ಡಿಗೆ ನಿಮ್ಮ ಬಯೋಡೇಟಾವನ್ನು ಕಳಿಸಿಕೊಡಿ, ಆ ನಂತರ ಏನಾಯಿತು ಅಂತ ನನಗೆ ಹೇಳಿ. ಮಾಹಿತಿ ಇದಾಗಿದೆ. ಇದೇ ರೀತಿ ಯಾವುದಾದ್ರೂ ಒಂದು ಹೊಸ ಪ್ರೊಫೈಲ್ ಬಂದರೆ ವೀಡಿಯೋ ಮಾಡಿಬಿಟ್ಟು ತಿಳಿಸ್ತೇನೆ. ನಮಸ್ತೆ, ಟೇಕ್ ಕೇರ್, ಬಾಯ್.